ಮಗಳೇ ನಾನಂತೂ ಬುದ್ಧಿ ಮನೆಗೆ ಹೋಗಿಲ್ವೇ. ಹಾ, ಏನೋ ಬಿಡು ದೊಡ್ಡದಾಗೈತೆ ಹೆಂಗೋ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಅಲ್ಲ ಕಂಡೆ. ಆ ಮಗಳು ನಿಧಿ ಕೂಡ ಬೆಲೆ ನಾನು ಕೊಡಕ್ಕಿಲ್ವಲ್ಲೇ. ಅವಳು ನಿಧಿ 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 ಮೂರೊತ್ತು ನನ್ನ ಮಗಳೇ ನಿಧಿ ಮಗಳೇ ನಿಧಿ ಮಗಳೇ ಅಂತ ಹೇಳ್ಬಿಟ್ಟು ಓಡಾಡ್ತಿತ್ತಾಳೆ. ಹಂಗಾರೆ ನಾವ್ಯಾರು ಲೆಕ್ಕ ಇಲ್ವಾ ಇವಳಿಗೆ? ನೀನೇ ಹೇಳೆ, ನಾವ್ಯಾರು ಲೆಕ್ಕ ಪಕ್ಕ ಏನೂ ಇಲ್ಲ ಇವಳಿಗಂತೂ. ಪುರಿ ಅವಳು ಮಾತ್ರ ಲೆಕ್ಕನ? ಅದು ಯಾವನ್ ಗುಟ್ಟಿರೋಳು, ಅದು ಯಾವಳು ಗುಟ್ಟಿರೋಳು ಅದೂನುವೇ ಗೊತ್ತಿಲ್ಲ. ಇದೆಲ್ಲನೂ ಬೇಕಾ? ನಾನಂತೂ ಹೋಗಕ್ಕಿಲ್ಲ ಅಂದರೆ ಹೋಗಕ್ಕಿಲ್ಲ ನಾನು ಅವಳ ಮನೆಗೆ. ಇನ್ನು ಮ್ಯಾಲ ತಗೆ ಹೆಂಗೋ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅವಳಿಗಂದ್ರಿಗೂ ಹೇಳು ನಾನು ಇಲ್ಲೇ ಇದ್ಬಿಡ್ತೀನಿ, ಅಲ್ಗಂತೂ ಹೋಗಕ್ಕಿಲ್ಲ. ಏನು ಆ ನಿಧಿ ಅವಳಂತೂ ಬಾಯಿ ಬಜಾರಿ ಅಂದರೆ ಬಜಾರಿ ಗೊತ್ತೇನೆ. ಕುತ್ತಿಗೆಗೆ ತಗೊಬತ್ತಾಳೆ ಎಲ್ಲನೂ. ನನಗೂ ಯೋಳಿ 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 ಸಾಕಾಗೋಯ್ತು ನನ್ನ ಜನ್ಮಕ್ಕೆ. ನೋಡೆ ಸುಮ್ಕೇನಿಯ, ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಎಣಗಾಡೋದು. ನೋಡು, ಇಲ್ಲೇ ಇದ್ಬಿಡ್ತೀನಿ. 5 ಲಕ್ಷ ರೂಪಾಯಿ ಹೆಂಗಿದ್ರು ಬರಬೇಕಲ್ಲ, ನಂದು ಅದು ಬರ್ತದೆ ಹೆಂಗೋನು. ಆತ ನಿಮಗೆ ಕೊಟ್ಬಿಡ್ತೀನಿ, ನಿಮ್ಮ ಮನೆಗೇನು ಇದ್ಬಿಡ್ತೀನಿ ನಾನು. ಅಮ್ಮ ನಮ್ಮ ಮನೆಗೆ ಇರು, ನಾನೇನು ದುಡ್ಡುಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೇನು ಇರಿಸ್ಕೊಳಕ್ಕಿಲ್ಲ. ನಿನ್ನ ದುಡ್ಡು ಅದು ಇದು ಅಂತ ಏನು ಬೇಡ. ಹೊತ್ತಿಗೆ ನಿಧಿ ಅಂದರೆ ಫ್ಯಾನೇ ಇಷ್ಟ, ನಿನಗೆ ಗೊತ್ತಿಲ್ದಿರೋದೇನೂ ಇಲ್ಲ. ಒಬ್ಬೊಬ್ರು ನಂತರ ಒಬ್ಬೊಬ್ರು ಸ್ವಂತ ಮಕ್ಕಳನ್ನ ಮಾತ್ರ ಇಷ್ಟಪಡ್ತಾರೆ, ಒಬ್ಬೊಬ್ರು ಇಲ್ಲ. ಬ್ಯಾರೆ ಯಾವ ಮಕ್ಕಳಾದ್ರೂ ಪರವಾಗಿಲ್ಲ, ಬೆಳೆಸಿರೋರಲ್ವಾ ಇಷ್ಟ ಶಾನೆ ಇಷ್ಟಪಡ್ತಾರೆ. ನೀನು ಹಂಗಂತ ಅವಳು ವಿರುದ್ಧನೇ ನೀನು ಹೋದ್ರೆ ಏನು ಸಂದಾಕಿರ್ತದೆ ಹೇಳು? ನೀನೇ ಯೋಚನೆ ಮಾಡು. ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೋಗಿನ ಪೊದ್ದು ಹಾಕೊಂಗಿನ ಯಾರನ್ನ ಸಂದಾಕ್ ನೋಡ್ಕೋತಾರ ನೀನು? ಹೇಳು ನೀನೇನೇ ಹೇಳೆ. ಪೊದ್ದಿ ಮನೆಗೆ ಮಾತ್ರ ನಾನು ಹೋಗಕ್ಕಿಲ್ಲ. ನನಗಂತೂ ಅವೊಂದು ನಾನಿರಬೇಕು ಮನೆಯಾಗೆ, ಇಲ್ಲ ನಿಧಿ ಇರಬೇಕು, ಇಬ್ಬರಾಗ ಒಬ್ರು ಇರಬೇಕು. ಅವಳನ್ನ ನನ್ನ ಮೊಮ್ಮಗಳು ಅಂತನೂ ನಾನು ಅನ್ನಕ್ಕಿಲ್ಲ. ಇಬ್ಬರಾಗ ಒಬ್ರು ಇದ್ರೆ ನೋಡಮ್ಮ ಆ ಮನೆ ಸುಖವಾಗಿ ಶಾಂತಿಯಾಗಿರ್ತದೆ. ಅವಳಿದ್ರಂತೂ ನಾನು ಹೋಗಕ್ಕಿಲ್ಲ ಅಂದರೆ ನಾನು ಹೋಗಕ್ಕಿಲ್ಲ. ಅಮ್ಮ ನಮ್ಮನೆಗೆ ಇರಿಸ್ಕೊಳಕ್ ಆಗಕ್ಕಿಲ್ಲ ಕಣಮ್ಮ, ನೀನು ಏನೇ ಹೇಳು. ಸುಮ್ಮನೆ ಸಂದಕ್ಕಿರಕ್ಕಿಲ್ಲ. ಇವಾಗ ದುಡ್ಡು ಪಡ್ಗೋಸ್ಕರ ಇರಿಸ್ಕೊತಾರೆ ಹಂಗೆ ಹಿಂಗೆ ಅಂತ ಅನ್ಕೊಬಿಡ್ತಾರೆ. ನನಗಂತೂ ಅದೆಲ್ಲ ಏನೂ ಬೇಡ. ಇಷ್ಟು ದಿನ ಇಷ್ಟು ವರ್ಷನೂ ಅದಕ್ಕೆ ಮನೆಗೆ ಏನೇ ಇದ್ದೆ. ಈಗ ಇದ್ದಕ್ಕಿದ್ದಂಗೆ ನಾನು ಕರ್ಕೊಂಬಂದ್ರೆ ಜನ ಏನು ಅನ್ಕೊಳಕ್ಕಿಲ್ಲ ಹೇಳು? ಏನು ಬೇಡ ಸುಮ್ಕಿರು. ಅಮ್ಮ ನಿಂಗೊಂದು ವಿಚಾರ ಗೊತ್ತೇನಮ್ಮ? ಅದೇ ನಾನು ಲವ್ ಮಾಡ್ತಿದ್ದೀನಲ್ಲ ಆ ಸಾವುಕಾರ ಮಗ. ಅಮ್ಮ ಇಡೀ ಆಸ್ತಿ ಪಾಸ್ತಿ ಎಲ್ಲನೂ ಅವನ ಹೆಸ್ರನಾಗೆ ಐತಂತೆ ಕಣಮ್ಮ. ಇವಾಗ ಹೇಳ್ದ ಕಣಮ್ಮ ಅವನು, ಎಷ್ಟೊಂದು ಆಸ್ತಿ ಎಲ್ಲ ನನ್ನ ಹೆಸ್ರನಾಗೆ ಐತಿ ಅಂತ ಹೇಳ್ಬಿಟ್ಟು. ಅಮ್ಮ ಎಷ್ಟು ಖುಷಿ ಆಯ್ತಾಯ್ತು ಗೊತ್ತಾ ನನಗೆ. ಆಸ್ತಿ ಎಲ್ಲ ಅವನ ಹೆಸ್ರನಾಗೆ ಐತಿ ಅಂತ ಹೇಳ್ಬಿಟ್ಟು ನನಗೆ 10-15 ವರ್ಷದಿಂದನೇ ನೀ ಗೊತ್ತಾಯ್ತು. ಒಂದು 10-12 ವರ್ಷ ಅನ್ಕ ಅವಾಗೇನೇ ನನಗೆ ಗೊತ್ತಾಯ್ತು ಆಸ್ತಿ ಎಲ್ಲನೂ ಅವನ ಹೆಸ್ರನಾಗೆ ಐತಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಲ್ವೇ ನೀನೇನೇ ಮದುವೆ ಮಾಡ್ಕೊಂತ ಹೇಳ್ಬಿಟ್ಟು ನಾನು ಹೇಳಿದ್ದು. ನೋಡೆ ಆದಷ್ಟು ಬೇಗ ನೀನೇ ಮದುವೆ ಮಾಡ್ಕೋಬೇಕು. ನಿನಗೆ ಗೊತ್ತಾಯ್ತು ಅಂದರೆ ಈಗ ಊರಾಗ ಎಲ್ರಿಗೂ ಗೊತ್ತಾಗಿರ್ತದೆ. ಆಮೇಕಿಂದ ಹುಡುಗಿಯರೆಲ್ಲ ಇಂದು ಬಿದ್ಬಿಟ್ಟು ಅವನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸಾಲ್ಗಟ್ಟು ನಿಂತ್ಕೋತಾರೆ. ನೋಡು ಹೆಂಗನ ಮಾಡಿ ಅವನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಂದು. ಕಣಮ್ಮ ನಾನು ಕೇಳ್ದೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸರಿ ನಾನು ಹೇಳ್ತೀನಿ ಸುಮ್ಕಿರು ಅಂತ ಹೇಳ್ಬಿಟ್ಟು ಅವನು ಹೇಳ್ದ. ಹೆಂಗನ ಮಾಡ್ಬಿಟ್ಟು ಮದುವೆ ಮಾಡ್ಕೊಬಿಡ್ಬೇಕು ಕಣಮ್ಮ. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ ಕಣಮ್ಮ, ಆಗಕ್ಕಿಲ್ಲ. ಹೆಂಗನ ಮಾಡಿ ಅವನು ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಬಿಡ್ತೀನಿ ಹೇಳಿ ನಾನಂತೂ ಹೇಳ್ತೀನಿ. ಅಮ್ಮ ಅವ್ರ ಮನೆಗೆ ಒಪ್ಪಲಿಲ್ಲ ಅಂತಂದರೆ ಏನು ಮಾಡೋದು? ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಒಂಚೂರು ದುಡ್ಡಿದ್ರೆ ಸುರೋಗೋದು ನಮಗೂ ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಮದುವೆಗೆ 10 ರೂಪಾಯಿ ದುಡ್ಡಿಲ್ಲ ಅಂತಂದರೆ ಕೈಯಾಗೆ ಏನು ಸಂದ ಹೇಳು? ಅಮ್ಮ ಒಂದು 3-4 ಲಕ್ಷ ಇದ್ರೆ ಸಾಕಾಗಿಲ್ವೇ ನಮ್ಮ ಮದುವೆಗೆ? ಒಂದು 5-6 ಲಕ್ಷ ಇಲ್ಲ ಅಂದರೆ ಮದುವೆ ಆಯ್ತದೆ ನಮ್ಮಿ ಹೇಳು? ಏನಿಲ್ಲ ಅಂದರೂ ಅಷ್ಟನ್ನ ಇರಬೇಕು. ನಾವೇ ಕರ್ಕೊಬಂದ್ಬಿಟ್ಟು ಮಾಡ್ಕೊಬಿಡ್ಬೋದು. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೊಸಿ ದುಡ್ಡು ಕೊಡ್ಲಿ ಅಂತ ನಾನು ಸುಮ್ಕಿದ್ದೆ. ಹೆಂಗೋ ಒಪ್ಸೋದು ನೋಡು. ಏನೋ ಮಾತಾಡ್ತಿದ್ದೀರಾ ದುಡ್ಡು ಪಡ್ಡು ಅಂತ ಹೇಳ್ಬಿಟ್ಟು. ಏನಿಲ್ಲ ರೀ, ಅದೇ ನನ್ನ ಮಗಳು ಇಷ್ಟಪಡ್ತಾಳಲ್ಲ ಆ ಹುಡುಗನ ಮದ್ವೆಗೆ ಒಪ್ಪಿಸ್ಬಿಡಮ್ಮ, ಮದುವೆದೇನೋ ಒಂದು ಮಾಡಿದ್ರಾಯ್ತು ಅಂತ ಹೇಳ್ದೆ. ಅದಕ್ಕೆ ಇವಳು ಅವ್ನು ಒಪ್ಕೋಬೇಕಲ್ಲ, ಅವ್ರ ಮನೆಯವ್ರು ಒಪ್ಕೋಬೇಕಲ್ಲ ಅಂತ ಹೇಳ್ತಾ ಇದ್ಲು. ಅವ್ರ ಮನೆಯವ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ಏನಂತೆ, ನಾನು ನೋಡ್ಕೊತೀನಿ ಎಲ್ಲನೂ. ಒಂದು 5 ಲಕ್ಷ ಕೈಯಾಗಿದ್ದಿದ್ರೆ ಸಂದಕ್ಕಿರೋದು ಹೆಂಗನೂ ಮದುವೆ ಆತಾಗ ಮಾಡಿ ನಾವೇ ಮುಗಿಸ್ಬಿಡ್ಬೋದಿತ್ತು ಸಿಂಪಲ್ಲಾಗಿ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಮಗಳೇ, ನೀನು ಇಷ್ಟಪಟ್ಟಿರೋ ಹುಡುಗನ ಯಾವುದೇ ಕಾರಣಕ್ಕೂ ಬಿಡಬೇಡ ಮಗಳೇ. ಅಂತ ಹುಡುಗನ್ ಬಿಟ್ರೆ ಮತ್ತೆ ಸಿಗ್ತಾನೆ ಹೇಳು? 5 ಲಕ್ಷ ರೂಪಾಯಿ ಮದ್ವಿಗೆ ತಾನೆ. ನಾನು ಹಂಗೋ ರೆಡಿ ಮಾಡ್ತೀನಿ. ನೀನು ಹುಡುಗನ ಮದ್ವಿಗೊಂದು ಒಪ್ಸ್ಬಿಡು ಸರಿನಾ? ಇಷ್ಟನೇ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಮದ್ವಿಗೆ ಒಪ್ಸಕ್ಕೆ ಏನು ಹೇಳು? ಅದಕ್ಕೆ ಹೇಳಿದ್ದು ಮದ್ವಿಗೆ ಒಪ್ಪಿಸ್ಬಿಟ್ಟು ನೀನು. ಸರಿಯಪ್ಪ ಆಯಿತು, ನಾನು ಪ್ರಯತ್ನ ಪಡ್ತೀನಿ. ಹೋಗಿ ಫೋನ್ ಹಾಕಿ ಮಾತಾಡ್ತೀನಿ. ಸರಿ, ನಾನು ನಿಮ್ಮ ಅಪ್ಪಯ್ಯ ದುಡ್ಡು ಹೆಂಗೆ ಹೊಂದಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅಷ್ಟಾಗಿ ನೀನು ಹೆಂಗನ ಮಾಡಿ ಹುಡುಗನ ಹತ್ರ ಮದ್ವೆಗೆ ಒಪ್ಪಿಸ್ಬಿಡು. ಹೆಂಗೋ ನಿಂದ ಒಬ್ಳದ್ದು ಮದುವೆ ಆಗ್ಬಿಟ್ರೆ ನಮ್ಗೆ ಇನ್ನೇನು ಬೇಕು, ನೆಮ್ಮದಿಗೆ ಇದ್ಬಿಡ್ತೀವಿ ನಾವಂತೂ. ಸರಿನಾ? ಏನು ಎಡವಟ್ಟು ಕೆಲಸ ಮಾಡ್ಕೋಬೇಡ. ಹೇಳ್ರದೆಲ್ಲ ನೆನಪೈತಾನೆ? ಅಯ್ಯೋ ಐತೆ ಕಣಮ್ಮ, ಒಪ್ಪಿಸ್ಬಿಟ್ಟು ಬರ್ತೀನಿ ಸುಮ್ಕಿರು. ಅಲ್ಲ ದುಡ್ಡೊಂದಿಸ್ತೀನಿ ಅಂತ ಮಗಳ ಮುಂದೆ ಬಿಲ್ಡಪ್ ಕೊಡ್ತಿರಲ್ಲ, ದುಡ್ಡೆಲ್ಲಿಂದ ಹೊಂದಿಸ್ತೀರಾ? ಏನು ಕುಣಿತದೇನೋ? ಬೆಳಗ್ಗೆ ಕಾನೋಡಿ ನಂಗೆ ನಿಮ್ಮ ಮಕ್ಕ ನೋಡ್ಕೊಳ್ಳಿ. ಸರಿಯಾಗಿ ಹೇಳ್ತೀರಾ? ಏಯ್ ನಿನಗೆ ಗೊತ್ತಿಲ್ವಾ? ನಮ್ಮ ಅಮ್ಮನ ಹೆಸ್ರನಾಗೆ 5 ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಕೊಂಡೈತೆ. ನೋಡು, ಮೊನ್ನೆ ತಾನೇ ಬ್ಯಾಂಕ್ ಹೋಗಿ ಬಂದಿರೋದನ್ನ ನಾನೇ ನೋಡಿದ್ದೀನಿ. ನೋಡು, ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸೋಂಕಿರು. ನಿಮ್ಮ ಅಮ್ಮ ಕೊಟ್ಬಿಡ್ತಾಳೆ ದುಡ್ಡನ್ನ ಇಲ್ಲಿ ನಿಂಗೆ. ತಗ ಅಂತ ಹೇಳ್ಬಿಟ್ಟು ಕೊಟ್ರೆ ಕೇಳು ದುಡ್ಡ ಅಮ್ಮ. ನಿಂಗೆ ಅದೆಲ್ಲ ಯಾಕೆ?
ನಮ್ಮ ಅಮ್ಮನ ನಾನು ಹೆಂಗೆ ಹೊಲಿಸ್ಕೋಬೇಕು ಅಂತ ಸಂದಾಗ ಗೊತ್ತು. ನಮ್ಮ ಅಮ್ಮನ್ನ ಹೆಂಗೋ ಮ್ಯಾನೇಜ್ ಮಾಡೋ 5 ಲಕ್ಷ ರೂಪಾಯಿ ಇಸ್ಕೊತೀನಿ. ಮಗಳು ಮದುವೆ ಮಾಡೋದಕ್ಕೆ ಯೋಚನೆ ಮಾಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂತ ಒಳ್ಳೆ ಹುಡುಗನ ಸೀಮಂತ ಹುಡುಗನ್ ಬಿಟ್ಬಿಟ್ರೆ ಆಮೇಕಿಂದ ಯಾರು ಸಿಗಕ್ಕಿಲ್ಲ, ಸರಿನಾ? ಅದು ಏನು ಮಾಡ್ತಿರೋ ಮಾಡಿ, ನಾನು ಪ್ರಯತ್ನವ ಪಡ್ತೀನಿ. ಎಷ್ಟಾಯ್ತದೋ ನಮ್ಮ ಕೈಲಿ ಅಷ್ಟು ಮಾಡಬೇಕಲ್ಲ. ಇರೋಳೊಬ್ಳು ಮಗಳು, ನನ್ನ ಮಗಳು, ಇನ್ನೊಬ್ಬ ಮಗಳು, ಅದು ಎಲ್ಲವಳು ಹೆಂಗವಳು ಏನು ಕತೆಯೋ ಇಲ್ಲಿ ಗಂಟ ನಮಗೆ ವಿಚಾರಣೆನೆಯಾ ತಿಳಿಲಿಲ್ಲ. ಪಾರಿನ್ಗೆ ಹೋಯ್ತಾರೆ ಅಂತ ಒಂದು ಹೇಳಿದ್ರಿ ನೀವು, ಅದೇನು ಪಾರಿನಾಗದು ಹೆಂಗವಳು ಎಲ್ಲವಳು ನಾಕಾಣೆ. ಅವಳು ಇದ್ದಿದ್ರೆ ಹೆಂಗೋ ಸಂದಕ್ಕಿರೋದಲ್ವೇನ್ರಿ? ಅವಳು ಇದ್ದಿದ್ರೆ ಈಗ 5 ಲಕ್ಷ ಹೊಂದಿಸ್ಬೇಕಾಗಿತ್ತು, ಆಮೇಲೆ 10 ಲಕ್ಷ ಹೊಂದಿಸ್ಬೇಕಾಗದು. ಸುಮ್ ಕುಂತ್ಕೊಳ್ಳೆ, ಹೆಂಗೆ ಹೇಳ್ತಾಳೆ ನೋಡು. ಒನ್ಸು ಅಂತ ಹೇಳ್ಬಿಟ್ಟು ಏಯ್ ಹೋಗಿ ಸುಮ್ಕೇನೆ ನೀಯ ಮಾಡಕ್ಕೇನು ಕ್ಯಾಮೇಲ್ವೇ ನಿನ್ಗೆ? ಅವಳು ಹೆಂಗೋ ಹೋಗೋಳು ಪಾರಿನ ಏನೋ ಎಲ್ಲೋ ಇತ್ತಾಳೆ. ಅವಳು ಯಾಕೆ ನಿನ್ನ ಬಗ್ಗೆ ಚಿಂತೆ ಮಾಡ್ತಾಳೆ? ಮೊದ್ಲೋಗಿ ಕ್ಯಾಮೆ ನೋಡ್ಕೊ ಹೋಗು. ಆಗಿರೋದ್ರ ಬಗ್ಗೆ ನೀನು 24 ಕಿತ ಹಳೆಯಲ್ಲಿ ಸುತ್ತದಂಗೆ ಸುತ್ತಬೇಡ. ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಬಿಟ್ಟು ಬರ್ತೀನಿ, ನೀನು ಹೋಗು. ಹೋಗು, ನಿಮ್ಮ ಅಮ್ಮ ಹೋಗಿದ ತಕ್ಷಣ ಆರ್ತಿ ಎತ್ಬಿಟ್ಟು ನಿಂಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾಳೆ, ಹೋಗು. ನನಗೆ ಗೊತ್ತು ಬಿಡೆ ಏನು ಮಾಡಬೇಕು ಅಂತ. ನನ್ನ ಗಂಡಂಗೆ ಜನ್ಮದಾಗ ಬುದ್ಧಿ ಬರೋಕ್ಕಿಲ್ಲ. ನನ್ನ ಮಗಳು ಎಲ್ಲವಳು ಹೆಂಗವಳು ಸಂದಕವಳು ಇಲ್ವೋ ಬದುಕವಳು ಸತ್ತೋಗವಳು ಒಂದು ವಿಷಯನೂ ಗೊತ್ತಿಲ್ಲ. ಈ ನನ್ನ ಮಗನ ಕಟ್ಕೊಂಡಾಗಿಂದ ನನ್ನ ಜನ್ಮಕ್ಕೆ ಎಂದೂ ನೆಮ್ಮದಿ ಅನ್ನೋದೇನೆಯಾ ಇಲ್ಲ ಬಿಡು. ನೆಮ್ಮದಿ ಅನ್ನೋದೆಲ್ಲ ಊರಿಂದ ಆಚೆನೇನಿಯ ನನ್ನ ನೆಮ್ಮದಿ. ಅಯ್ಯಯ್ಯಯ್ಯ, ನೀನಾ ಪದ್ದಿ ಪರ ಮಾತಾಡೋದು ಬಿಡಕ್ಕಿಲ್ಲ ಬಿಡು. ಬ್ಯಾಡ್ವೇ, ಇರಿಸ್ಕೊಂಡ್ಲೇ ಬೇಡ ನನ್ನ. ಯಾರು ಹೇಳಿದ್ರು ನಾನು ಇರಿಸ್ಕೊಂತ ಹೇಳ್ಬಿಟ್ಟು ಎದ್ದೋಯ್ತೀನಿ ಹೇಳು. ಯಾವ್ದನ ಮಟ್ಟಗಿಟ್ಟ ಸೇರ್ಕೊಂಡು ನೆಮ್ಮದಿಗಿತ್ತೀನಿ. ಆ ಪದ್ದಿ ಮಗಳು ತಾಗ ನನಗೆ ನೆಮ್ಮದಿ ಇಲ್ಲ. ಇಲ್ಲಿಗೆ ಬಂದರೆ ಮಗಳು ಮನೆಗನ ಇರೋಣ ಅಂತಂದರೆ ಅಲ್ಲೂ ನೆಮ್ಮದಿ ಇಲ್ಲ. ನನಗಂತೂ ಎಲ್ಲೋದ್ರೂ ನನಗಂತೂ ನನ್ನ ಜನ್ಮಕ್ಕೆ ನೆಮ್ಮದಿ ಅನ್ನೋದೇನೇನಿಯಾ ಬರ್ದಿಲ್ಲ ಬಿಡು. ಅದೇನು ಅಂತ ಇದು ಮಾಡ್ತೀಯೋ ಏನು ಕತೆಯೋ ನೋಡೇ, ಈಗಲೇ ಹೇಳಿದ್ದೀನಿ. ಏನಾದರೂ ನಿನಗೆ ಆ ನಿಧಿನ ಮನೆ ಸಸ್ಯ ಮಾಡ್ಕೋಬೇಕು ಅಂತ ಏನಾರ ಪಿಲಾನ್ಗಿಲ್ಲ ನೈತೋ ಏನೋ? ಅದೆಲ್ಲ ನನ್ನ ಮಗುಂಗೆ ಬಿಟ್ಟಿದ್ದಮ್ಮ. ನನ್ನ ಮಗ ಯಾರು ತಾಳಿ ಕಟ್ತಾನೋ ಅವ್ರನ್ನೇ ನಾನು ಸೊಸೆ ಅಂತ ಒಪ್ಕೋತೀನಿ. ಅದನ್ನ ಬಿಟ್ಟು ನನಗೆ ಅದು ಇದು ಅದು ಅಂತ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಟೈಮ್ ಇಲ್ಲ. ನೀನು ಸುಮ್ಕಿರು. ಹೊತ್ತಿಗೆ ನನ್ವೆ ಸಂದಕ್ಕೆ ಯಾರು ನೋಡ್ಕೋತಾರೆ ನಿನ್ನ? ಅಮ್ಮ ಸಂದಕ್ಕಿದೆಯೇನಮ್ಮ? ಬಂದ ಇವನು ಅಮಾವಾಸ್ಯೆಗೆ ಒಂದು ಕಿತ್ತ ಪೌರ್ಣಮಿಗೆ ಒಂದು ಕಿತ್ತ ಬತ್ತಾನೆ. ಏನ್ಲ ಸಂದಕ್ಕಿದ್ಯಾ ಅಂತ ಬಂದು ಕೇಳ್ಕೊಂಡು ಹೋಗ್ಬಿಟ್ರೆ ಆಯ್ತಾ? ನನಗೆ ಅಂತ 3 ಮಕ್ಳು ಇದ್ರೂ ಯಾರಿಂದನೂ ನನಗೇ ನೆಮ್ಮದಿ ಇಲ್ಲ. 10 ಪೈಸಿದ್ದು ನನಗಂತೂ ಯಾವಳಿಂದನೂ ನೆಮ್ಮದಿ ಅನ್ನೋದಿಲ್ಲ ಬಿಡು. ನನಗಂತೂ ಎಲ್ಲ ಮಕ್ಕಳು ಒಂದೇನೆಯ. ನನ್ನಂತೂ ಸರಿಯಾಗಿ ಉಪಯೋಗಿಸ್ಕೊತೀರ. ಯಾರು ಏನು ಇರಿಸ್ಕೊತೀನಿ ಮಾಡ್ತೀನಿ ಅನ್ನೋದಿಲ್ವೇ ಇಲ್ಲ. ಅಮ್ಮ ನನ್ನ ರಾತ್ರಿ ನನ್ನ ಕನ್ಸಾಗ ನೀನು ಬಂದ್ಬಿಟ್ಟಿದ್ದೆ ಕಣಮ್ಮ. ಮಗನೇ ಅಂತ ಸುಮ್ಕೇನೆನಿಯಾ ಹಂಗೇನಿಯ ಗುಳಾಡ್ತಿದ್ದೆ ಕಣಮ್ಮ. ನನಗೆ ಯಾಕೋ ಕನಸು ಬಂದಾಗಿಂದ ನನಗಂತೂ ಒಂಥರ ಮನ್ಸು ಬೇಜಾರಾಗೋಯ್ತು ಕಣಮ್ಮ. ಅದಕ್ಕೆ ನಿನ್ನ ನಮ್ಮನೆ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಣಮ್ಮ. ಬಾಮ ನಮ್ಮ ಮನೆಗೆ ಒಂದು 2 ದಿನ ಇರುವಂತೆ. ಇನ್ನೇನು ನನ್ನ ತಮ್ಮನ ಮನೆಗಿದೆಯಾ, ನನ್ನ ತಂಗಿ ಮನೆಗಿದೆಯಾ, ನಮ್ಮ ಮನೆಗೆ ಅಂತ ನೀನಂತೂ ಬಂದೇ ಇಲ್ಲ. ಇಷ್ಟು ವರ್ಷ ಹೆಂಗೋನೂ ನನಗೆ ಕಷ್ಟ ಅಂತ ಹೇಳ್ಬಿಟ್ಟಿತ್ತು. ಆದರೆ ಇವಾಗ ಯಾವ ಕಷ್ಟ ನನಗೆ ಎಂಥದೂ ಇಲ್ಲ. ಮಗಳು ಬೆಳೆದು ದೊಡ್ಡೊಳಗವಳಿ, ಅವಳು ಮದುವೆಗಿದ್ವಿ ಎಲ್ಲ ಮುಗಿಯ ಗಂಟ ನಮ್ಮ ಮನೆಗೆ ಇದ್ಬಿಟ್ಟು ಹೋಗ್ಬಾಮ. ಕನ್ಸಾಗೆಲ್ಲ ನೀನೇನೇ ಕಾಣಿಸ್ಕತ್ತೀಯ ನನಗಂತೂ. ನೀನು ಶುರು ಮಾಡ್ಕೊಂಡ. ಅಯ್ಯೋ ಮಗನೇ, ಅದಕ್ಕೆ ಕಂಡ್ಲ ಎತ್ಕೊಳ್ಳು ಅನ್ನೋದು. ಯಾವತ್ತಿದ್ರೂ ಎತ್ಕೊಳ್ಬಿಡ್ತದ ಹೇಳು. ದೊಡ್ಡ ಮಗ ಯಾವತ್ತಿದ್ರು ದೊಡ್ಡವನೇನಿಯ. ಅಯ್ಯೋ ಮಗನೇ, ನನಗೂ ಸಾಕಾಗೋಗಿತ್ತು ಕಣಪ್ಪ. ನಿನ್ನ ತಮ್ಮನ ಮನೆಗೆ ಇದ್ದು ಸಾಕಾಗೋಗಿತ್ತು ನನಗಂತೂ. ನೀನು ಕರಿತಿರೋದಕ್ಕೆ ಮನ್ಸಿಗೆ ಏನೋ ಒಂಥರ ಖುಷಿ ಕಣಪ್ಪ, ಏನೋ ಒಂಥರ ಖುಷಿ. ಅಮ್ಮ, ಇವ್ ಅಣ್ಣ ಈ ಮಾತು ಕಟ್ಕೊಂಡು ನೀನೇನು ಹೋಗಕ್ ಹೋಗ್ಬೇಡ, ಸುಮ್ಕಿರು. ಏನ್ರ ಒಂದು ಪಿಲನ್ ಹಾಕೊಂಡೆ ನೀ ಬಂದಿತ್ತಾನೆ. ನೋಡಮ್ಮ ಹೆಂಗಂತೇಳಿ ನನ್ನ ತಂಗಿ. ನೀನು ಯೋಗ್ಯತೆ ನಿಂಗೆ ಇರಿಸ್ಕೊಳಕ್ ಹಾಕಿಲ್ಲ ತಾನೆ. ಬಾಯಿ ಮುಚ್ಕೊಂಡು ಕುಂತ್ಕ ನೀನು. ಹಂಗೆಲ್ಲ ಹೇಳಕ್ ಬರ್ಬೇಡ. ಅಣ್ಣನ ಬಗ್ಗೆ ನೀ ಏನು ಇಷ್ಟು ಕೆಡ್ದಾಗೆಲ್ಲ ಮಾತಾಡ್ತೀಯಲ್ಲ ನೀನು. ನನ್ನ ಮಗ ನನ್ನ ಪಿರುತಿಂದ ಕರಿಯಕ್ಕೆ ಬಂದವನೇ. ಅಷ್ಟೇ ಅಲ್ಲ, ನೋಡಲಿ ಪಾಪ ಕನ್ಸಾಗೆಲ್ಲ ಬಂದಿದ್ದಂತ ನಾನಂತೂ ನಾನು ಒಂದು ಕಿತ್ತ ಹೇಳೋದು ಬ್ಯಾಡ ಕಣಮ್ಮ ಅಂತ ಹೇಳ್ಬಿಟ್ಟು ನೀನು ಹೋಗಿ ಅಲ್ಲೇ ಬೀಳ್ತೀನಿ ಅದೇನೋ ಅಂತಾರಲ್ಲ, ಇರಳು ಕಂಡ ಬಾವಿಗೆ ಹೋಗ್ಬಿಟ್ಟು ಆಗಲೇ ಬೀಳ್ತೀನಿ ಅಂದರೆ ಬಿದ್ದೋಗು. ಯಾರು ಕೇಳ್ತಾರೆ ನಿನಗೆ? ಅಯ್ಯಯ್ಯ, ನಾನೇನೋ ನನ್ನ ದೊಡ್ಡ ಮಗನ ಜೊತೆ ಚೆನ್ನಾಗಿದ್ದು ಬಿಟ್ರೆ ನಿನ್ಗೂ ಪೊದ್ದಿಗೆ ಸಹಿಸಕ್ಕಂತೂ ಆಗದೇ ಇಲ್ಲ ಬಿಡು ನಿಮ್ಮಿಬ್ರಿಗೂ. ಮಗನೇ, ನನಗೂ ಎಲ್ಲಿರ್ಬೇಕು ತೋಚ್ತಾನೆ ಇರಲಿಲ್ಲ. ಸರಿ, ಪೊದ್ದಿ ಮನೆಗೆ ಹೋಗ್ಬಿಟ್ಟು ಎಲ್ಲ ಲಗೇಜು ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ನಿಮ್ಮ ಮನೆಗೆ. ಏನು ತೊಂದರೆ ಇಲ್ಲ ತಾನೆ? ನಿಮ್ಮ ಮನೆ ನೀನು ಎಂಡ್ರದು ಎಲ್ಲನೂ? ನಾನು ಎಂಡ್ರು ಇವಾಗ ಮೊದ್ಲಿದ್ದಂಗೆ ಇಲ್ಲ ಕಣಮ್ಮ. ನನ್ನ ಎಂಡ್ರು ಹಂಗೆಲ್ಲ ಇಲ್ವೇ ಇಲ್ಲ. ಮೊದ್ಲಿದ್ದಂಗೆ ಜಾಸ್ತಿ ಪಿರುತಿಯಿಂದ ನೋಡ್ಕೊತಲೆ ಕಣಮ್ಮ. ನನ್ನ ಮಗಳು ಮದುವೆ ಬೇರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಅದಕ್ಕೆ ಹೇಳಿದ್ದು ಬಂದ್ರೆ ನಮಗೂ ಒಂಚೂರು ಇದಾಯ್ತದೆ ಅಂತ. ನಡಿಲ್ಲ ಮಗನಿ, ನೀನು ಕರೆಯೋದೆಚ್ಚ ನಾನು ಬರೋದೆಚ್ಚ. ನಡಿಲ್ಲ ಹೋಗನ್ ಸುಮ್ಕೆ ನೀಯ. ನಮ್ಮ ಅಮ್ಮನ ಕತೆ ಮುಗೀತು.